ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವಾಚ್ ಟೈಮ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಕಂಪ್ಲೀಟ್ ಒಂದು ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆದಷ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಏನು ಸ್ಟೆಪ್ಸ್ನ ಯೂಸ್ ಮಾಡಬೇಕು, ಏನೇನೆಲ್ಲ ಟ್ರಿಕ್ಸ್ನ ಯೂಸ್ ಮಾಡಬೇಕು, ಇದರಿಂದ ನಿಮಗೆ ನಿಮ್ಮ ಚಾನಲಲ್ಲಿ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ಜೊತೆಲಿ ನಿಮ್ಮ ವಾಚ್ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಒಂದು ವಿಷಯನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ವ್ಯೂಸ್ ಆಗಲಿ ಅಥವಾ ನಿಮ್ಮ ವಾಚ್ ಟೈಮ್ ಆಗಲಿ, ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ವಾಚ್ ಟೈಮ್ ಆಗಲಿ, ವ್ಯೂಸ್ ಆಗಲಿ ಪ್ರತಿಯೊಂದು ಇದ್ರ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಯೂಟ್ಯೂಬ್ ರಿಲೇಟೆಡ್ ನಿಮ್ಮ ಏನೇ ಕ್ವೈರೀಸ್ ಇದ್ದರೂ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಸೊ ಆದಷ್ಟು ಬೇಗ ನಿಮ್ಮ ಕಮೆಂಟ್ಗೆ ಉತ್ತರ ಕೊಡ್ತೀನಿ. ಆದಷ್ಟು ಕಮೆಂಟನ್ನು ನಾನು ರಿಪ್ಲೈ ಮಾಡಿರ್ತೀನಿ, ಇಲ್ಲ ಬೇರೆ ಬೇರೆ ವೀಡಿಯೋಗಳಲ್ಲಿ ನಾನು ನಮ್ಮ ಕಮೆಂಟ್ಗಳಿಗೆ ಆನ್ಸರ್ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಹೇಳೋದು, ಎಲ್ಲ ವೀಡಿಯೋನ ವಾಚ್ ಮಾಡಿ, ಸ್ಕಿಪ್ ಮಾಡದೆ ವಾಚ್ ಮಾಡಿ. ಯಾಕಂದರೆ ಸ್ಕಿಪ್ ಮಾಡೋದ್ರಿಂದ ಎಷ್ಟೋ ಸರಿ ನಾನು ಮಧ್ಯೆ ಕೆಲವೊಂದು ಟಿಪ್ಸ್ನ ಕೊಡ್ತಾ ಇರ್ತೀನಿ, ಕೆಲವೊಂದು ಕಮೆಂಟ್ಸ್ಗೆ ಆನ್ಸರ್ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಆದಷ್ಟು ಸ್ಕಿಪ್ ಮಾಡದೆ ನೋಡಿ. ನಾನು ಹೇಳೋ ವಿಷಯಗಳು ಬೋರಿಂಗ್ ಅನ್ನೋ ಥರ ಇರೋದಿಲ್ಲ, ಯಾಕಂದರೆ ಸ್ಕಿಪ್ ಮಾಡಿ ನೋಡೋಕ್ಕೆ. ಯಾಕಂದರೆ ಏನಾದರೂ ಒಂದು ವಿಷಯಗಳು ನಾನು ತಿಳ್ಕೊಂಡಿರೋದು ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ಕೂಡ ನಾನು ಹೇಳಿರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಅದರಿಂದ ಯೂಸ್ ಆಗುತ್ತೆ. ಈಗ ವಿಡಿಯೋ ಮಾಡ್ತಿರೋ ಮೇನ್ ಇಂಟೆನ್ಷನ್ನೇ ಬಂದುಬಿಟ್ಟು ಏನಂದರೆ, ಎಲ್ಲರಿಗೂ ಯೂಟ್ಯೂಬರ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಚೆನ್ನಾಗಿ ಗ್ರೋ ಆಗಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಫೇಸ್ ಮಾಡಿರೋ ಎಷ್ಟೋ ಪ್ರಾಬ್ಲಮ್ಸ್, ಎಷ್ಟೋ ಜನ ಡೈರೆಕ್ಟಾಗಿ ನನಗೆ ಕೇಳಿದ್ದಾರೆ, ಏನು ಮಾಡಬೇಕು, ಇದನ್ನ ನಾನು ಚಾನಲ್ನ ಕ್ರಿಯೇಟ್ ಮಾಡೋದು, ಈ ಥರದ್ದೆಲ್ಲ ಕ್ವಶನ್ಸ್ ಕೇಳಿದಾಗ ಅವ್ರು ಯೂಟ್ಯೂಬ್ ರಿಲೇಟೆಡ್ ನಾನು ಹೋಗಿ ಡೈರೆಕ್ಟಾಗಿ ಹೆಲ್ಪ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯೂಟ್ಯೂಬ್ ರಿಲೇಟೆಡ್ ಒಂದು ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಮಾಡಿದ್ದು. ತುಂಬ ಜನಕ್ಕೆ ಅದರಿಂದ ಹೆಲ್ಪ್ ಕೂಡ ಆಗ್ತಿದೆ, ಯೂಸ್ ಕೂಡ ಆಗ್ತಿದೆ. ಎಷ್ಟೋ ಜನ ನನಗೆ ಸ್ಟಾರ್ಟಿಂಗ್ನಲ್ಲೇ ನನ್ನ ಚಾನಲಲ್ಲಿ ನೋಡಿರೋರ್ದು ಇವಾಗ ನೋಡಿದ್ರೆ ಅವ್ರ ಚಾನಲಲ್ಲಿ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಒಳ್ಳೆ ವ್ಯೂಸ್ ಆಗಿದೆ, ಪ್ರತಿಯೊಂದು ತುಂಬ ಚೆನ್ನಾಗಿ ಗ್ರೋ ಆಗ್ತಿದ್ದಾರೆ. ಸೊ ಅದನ್ನ ನೋಡಿದ್ರೆ ನಮಗೂ ಖುಷಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಜೊತೆಲಿ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ. ಸೊ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ, ಫಸ್ಟು ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ. ನಾನು ಅದರಲ್ಲಿ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡೋದನ್ನೇ ಹೇಳಬೇಕಿತ್ತು. ಬಟ್ ಅದರಲ್ಲಿ ನಾನು ಜಸ್ಟ್ ವ್ಯೂಸ್ ಬಗ್ಗೆ ಹೇಳಿದೆ. ವಾಚ್ ಟೈಮ್ ಬಟ್ ಕಾಮನಾಗಿ ಥಿಂಕ್ ಮಾಡಿ, ಯಾರ್ಯಾದರೂ ಸ್ವಲ್ಪ ಯೋಚನೆ ಮಾಡಿ. ವ್ಯೂಸ್ ಜಾಸ್ತಿ ಆದರೆ ನಮಗೆ ಆಟೋಮೆಟಿಕ್ಕಾಗಿ ವಾಚ್ ಟೈಮ್ ಕಂಪ್ಲೀಟ್ ಆಗೇ ಆಗುತ್ತೆ. ವಾಚ್ ಟೈಮ್ ಅಂತ ನಾನು ವರ್ಡನ್ನ ನಾನು ತೊಗೊಂಡಿಲ್ಲ ಅಂದ ಮಾತ್ರಕ್ಕೆ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ ಅಂತ ಏನೂ ಇಲ್ವಲ್ಲ. ಕೆಲವರು ಬ್ಯಾಡ್ ಕಮೆಂಟ್ ಹಾಕಿದ್ರು ಆ ವಿಡಿಯೋಗಳಿಗೆ, ಹೇಳ್ಬೇಕಾಗಿರೋ ವಿಷಯನ ಹೇಳಿಲ್ಲ, ಸುಮ್ಮನೆ ಏನೋ ಒಂದು ಹೇಳಿದ್ದಾರೆ, ಇದೆಲ್ಲ ಸುಮ್ಮನೆ ರೀಲ್ ಅನಿಸುತ್ತೆ, ಸುಳ್ಳು ಅನಿಸುತ್ತೆ. ಯೋಚನೆ ಮಾಡಿ, ನಾನು ಹೇಳಿರೋ ವಿಷಯನ ನೀವು ಪ್ರಾಕ್ಟಿಕಲಾಗಿ ತೊಗೊಂಡ್ರೆ ನಿಜವಾಗ್ಲೂ ಅದೆಲ್ಲ ನಿಜ ಆಗುತ್ತೆ. ಯಾಕಂದರೆ ನಾನು ಅನುಭವಿಸಿರೋ ಒಂದು ಯೂಟ್ಯೂಬ್ನಲ್ಲಿ ನಾನು ಅನುಭವಿಸಿರೋ ಭಾಳ ಕಷ್ಟಗಳನ್ನ ಅನುಭವಿಸಿದ್ದೀನಿ. ಮೀನ್ಸ್ ರೀಚ್ ಆಗೋಕ್ಕೆ, ವಿಡಿಯೋ ರೀಚ್ ಆಗ್ತಿಲ್ಲ ಅನ್ನೋ ನೋವು ಎಷ್ಟಿರುತ್ತೆ ಅನ್ನೋದು ಕೂಡ ನನಗೆ ಗೊತ್ತು. ಸೊ ಯಾಕಂದರೆ ನಾನು ಹೇಳ್ತಿರ್ತೀನಿ, ನಾನು ಬ್ಲಾಗ್ ಚಾನಲ್ ನನಗೆ ಅಷ್ಟು ಇದಿಲ್ಲ, ಚೆನ್ನಾಗಿ ಗ್ರೋ ಆಗೋ ಟೈಮಲ್ಲಿ ನಾನು ವಿಡಿಯೋ ಡಿಲೀಟ್ ಮಾಡಿದೆ, ಅವೆಲ್ಲ ಮಿಸ್ಟೇಕ್ಗಳನ್ನು ಮಾಡಬಾರ್ದು ಅಂತ ಕೂಡ ಹೇಳಿದ್ದೀನಿ. ಆ ಮಿಸ್ಟೇಕ್ಗಳು ಏನೇನು ಮಾಡಬಾರ್ದು ಅನ್ನೋದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಹೋಗಿ ವಾಚ್ ಮಾಡಿ, ವಿಡಿಯೋ ಡಿಲೀಟ್ ಮಾಡೋದಾಗಲಿ, ನಾವು ಗ್ಯಾಪ್ ಕೊಡೋದಾಗಲಿ, ಕನ್ಸಿಸ್ಟೆಂಟಾಗಿ ಇಲ್ಲದೆ ಇರೋದಾಗಲಿ, ಇದೆಲ್ಲ ಕೂಡ ಒಂದು ನಮ್ಮ ಚಾನಲ್ಗೆ ಮೈನಸ್ ಪಾಯಿಂಟ್ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು, ನಾನು ಯಾವಾಗಲೂ ಹೇಳೋ ಹಾಗೆ ಫಸ್ಟ್ ಪಾಯಿಂಟ್ ಯಾವಾಗಲೂ ಇರೋದು ಕನ್ಸಿಸ್ಟೆಂಟ್ ಆಗಿದೆ. ಯೂಟ್ಯೂಬಲ್ಲಿ ನೀವೊಂದು ಚಾನಲ್ನ ಕ್ರಿಯೇಟ್ ಮಾಡ್ತೀರಾ, ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ಏನಂತ ಜೋಶಲ್ಲಿ ಒಂದು 2 ದಿವಸ, ಒಂದು ವಾರ, ಒಂದು ತಿಂಗಳು ವೀಡಿಯೋಸ್ನ ಹಾಕ್ತೀರಾ. ಅದ್ರ ಮೇಲೆ ನಿಮಗೆ ಟೈಮ್ ಕೊಡೋಕ್ಕಾಗೋದಿಲ್ಲ, ವೀಡಿಯೋಗೆ ಸಪ್ರೇಟ್ ಟೈಮ್ ಕೊಡೋಕ್ಕಾಗದೆ ವೀಡಿಯೋನ ಸ್ಟಾಪ್ ಮಾಡ್ತೀರಾ, ಅಥವಾ ಅದನ್ನು ಜಾಸ್ತಿ ಗಮನ ಕೊಟ್ಟು ವೀಡಿಯೋಸ್ನ ಮಾಡ್ತಿರಲ್ಲ. ಸೊ ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಕನ್ಸಿಸ್ಟೆಂಟಾಗಿ ಇಲ್ಲ ಅಂದಾಗ ನಿಮ್ಮ ವೀಡಿಯೋ, ನಿಮ್ಮ ಚಾನಲಲ್ಲಿ ಒಂದು ಸರಿ ವ್ಯೂಸ್ ಡೌನ್ ಆಯಿತು ಅಂದರೆ ಮತ್ತೆ ವಾಪಸ್ ಸಬ್ಸ್ಕ್ರೈಬರ್ಸ್ನ ವಾಪಸ್ ತರೋದಾಗಲಿ, ವ್ಯೂಸ್ನ ವಾಪಸ್ ತರೋದಾಗಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನನ್ನ ಚಾನಲಲ್ಲಿ, ಟೆಕ್ ಚಾನಲಲ್ಲಿ ಹೇಳ್ತಿದ್ದೀನಿ, ಬ್ಲಾಗ್ ಚಾನಲಲ್ಲಿ ಬಿಡಿ, ನಾನು ತುಂಬ 1 ವರ್ಷ ಗ್ಯಾಪ್ ಕೊಟ್ಟೆ, ಮತ್ತೆ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಚಾನಲ್ ಚೆನ್ನಾಗಿ ರನ್ ಆಗಲಿಲ್ಲ. ಬಟ್ ಈಗ ಕೂಡ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ ಹಾಕಿದ್ರೆ ನನ್ನ ಚಾನಲ್ ಚೆನ್ನಾಗಿ ಗ್ರೋ ಆಗುತ್ತೆ. ಬಟ್ ನಾರ್ಮಲ್ ಬ್ಲಾಗ್ಸ್ ಎಲ್ಲ ಅಷ್ಟು ಓಡೋದಿಲ್ಲ. ಬಟ್ ಟೆಕ್ ಚಾನಲಲ್ಲಿ ಕೂಡ ಅದೇ ಪ್ರಾಬ್ಲಮ್ ಆಯಿತು ನನಗೆ. ಜನವರಿ, ಫೆಬ್ರವರಿ ಆ ಟೈಮಲ್ಲಿ ಯಾವಾಗಲೂ ವೀಡಿಯೋ ಹಾಕಿದ್ದು. ಅದು ಬಿಟ್ಟರೆ ಮತ್ತೆ ನವೆಂಬರ್ ತನಕ ನಾನು ವೀಡಿಯೋಸ್ ಹಾಕಿಲ್ಲ. ಮಧ್ಯೆ ಅದರ ಸಣ್ಣ ಪುಟ್ಟ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೆ, ಬಟ್ ಇಂಟ್ರೆಸ್ಟ್ ಕೊಟ್ಟು ಮಾಡಿರಲಿಲ್ಲ, ಕನ್ಸಿಸ್ಟೆಂಟಾಗಿ ಇಲ್ಲದೆ ಇರೋ ರೀಸನಿಂದ. ಮತ್ತೆ ನಾನು ನವೆಂಬರಲ್ಲಿ ಸ್ಟಾರ್ಟ್ ಮಾಡಿದಾಗ, ಸ್ಟಾರ್ಟಿಂಗಲ್ಲಿ 1-2 ವೀಡಿಯೋಸಿಗೆ ನನಗೆ 200-300 ಇಷ್ಟೇ ವ್ಯೂಸ್ ಬಂದಿದ್ದು. ಬಟ್ ಅದಾದಮೇಲೆ ನಾನು ಹೇಗೆ ಜನಗಳಿಗೆ ಇಷ್ಟ ಆಗ್ತಿದೆ ವೀಡಿಯೋ, ಯಾವ ಥರ ವೀಡಿಯೋ ಇಷ್ಟ ಆಗ್ತಿದೆ, ಏನೇನೆಲ್ಲ ನಾವು ಕಲಿಬೋದು, ಯೂಟ್ಯೂಬ್ನಲ್ಲಿ ಏನೇನೆಲ್ಲ ಹೊಸದಾಗಿ ಅಪ್ಡೇಟ್ಸ್ ಆಗಿದೆ, ಇದೆಲ್ಲ ನಾನು ತಿಳ್ಕೊಂಡು ನಾನು ನಿಮಗೆ ತಿಳಿಸ್ತಿದ್ದರಿಂದ ಜನಗಳಿಗೆ ಅದು ಯೂಸ್ ಆಗ್ತಾ ಇರೋದ್ರಿಂದ ಜನಗಳು ಇಷ್ಟಪಟ್ಟು ಮತ್ತೆ ನನ್ನ ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ವ್ಯೂಸು ಪ್ರತಿ ವೀಡಿಯೋಗೂ ಹಂಗಿರುತ್ತೆ ಅಂತಲ್ಲ, ಜನಗಳಿಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೋ ಆ ಥರ ವೀಡಿಯೋಗಳಿಗೆ ವ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇನ್ನೊಂದೇನೆಂದರೆ ಕನ್ಸಿಸ್ಟೆಂಟ್ ಆಗಿರೋದು. ಮತ್ತು ಲಾಸ್ಟ್ ಈಗ ನ್ಯೂ ಇಯರ್ ಸ್ಟಾರ್ಟ್ ಆದಾಗಿಂದ ನಾನು ಕೂಡ ನಾನು ವೀಡಿಯೋಸ್ ಮಾಡಿಲ್ಲ. ಆ್ಯಕ್ಚುಲಿ ನ್ಯೂ ಇಯರ್ ಡೇ ದಿವಸನೇ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದರಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಮತ್ತೆ ಗ್ಯಾಪ್ ಆಗಿದೆ. ಈಗಾಗಲೇ 4-5 ಡೇಸ್ ಗ್ಯಾಪ್ ಆಗಿದೆ. ಕೆಲವೊಂದು ವ್ಯೂಸಲ್ಲಿ, ಗ್ರಾಫ್ಸಲ್ಲಿ ನಿಮಗೆ ಡೌನ್ ಅನಿಸ್ಬೋದು, ಮತ್ತು ವಾಚ್ ಟೈಮಲ್ಲಿ ಕೂಡ ಡೌನ್ ಅನಿಸುತ್ತೆ. ಸೊ ಅದ್ರದ್ದು ಬಗ್ಗೆ ನಾನು ಮಾತಾಡ್ತೀನಿ. ಆಮೇಲೆ ವಾಚ್ ಟೈಮ್ ಕೆಲವರು ಹೇಳ್ತಿರ್ತಾರೆ ಡಿಕ್ರೀಸ್ ಆಗ್ತಿದೆ ಅಂತ, ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಸೊ ಇವಾಗ ಕನ್ಸಿಸ್ಟೆಂಟ್ ಆಗಿಲ್ಲ ಅಂದರೆ, ನಮ್ಮ ಆರೋ ಮಾರ್ಕ್ ಒಂದ್ಸರಿ ಡೌನ್ ತೋರಿಸ್ತಾ ಹೋಯ್ತು ಅಂದರೆ ಮತ್ತೆ ಅದನ್ನು ಚೆನ್ನಾಗಿ ಗ್ರೋ ಯಾವಾಗಲೂ ಹೀಗಿರಬೇಕು. ಗ್ರಾಫ್ ಡೌನ್ ಆಯಿತು ಅಂದರೆ ಮತ್ತೆ ವಾಪಸ್ ಅದನ್ನ ಮೇಲೆ ತೊಗೊಂಡೋಗೋದು ಭಾಳ ಕಷ್ಟ ಆಗುತ್ತೆ. ಸೊ ಆ ಥರ ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿದ್ದರೆ, ಅಟ್ಲೀಸ್ಟ್ ಸ್ವಲ್ಪ ಡೌನ್ ಇದ್ರು, ಲೆವೆಲ್ ಲೋ ಇದ್ರು,
ಗ್ರಾಫಲ್ಲಿ, ಬಟ್ ಒಂದು ರೇಂಜಿಗೆ ಹೋಗ್ತಾ ಇರುತ್ತೆ. ಬಟ್ ಅದು ಯಾವಾಗಲೂ ಹೀಗೆ ಫುಲ್ ಫ್ಲ್ಯಾಟ್ ಆಗೋ ಥರ ಬಿಡಬೇಡಿ. ಆದಷ್ಟು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟಾಗುತ್ತೋ ಅಷ್ಟು ನಿಮಗೆ ಏನು ನಾಲೆಡ್ಜ್ ಇರುತ್ತೋ, ಎದ್ರ ಬಗ್ಗೆ ಗೊತ್ತಿದೆಯೋ ಅದ್ರ ಬಗ್ಗೆ ನೀವು ವೀಡಿಯೋ ಮಾಡಿ. ನಾನು ಹೇಳೋದೇನೆಂದರೆ, ನಮ್ಮ ಒಂದು ವೀಡಿಯೋ ನಾವು ಮಾಡ್ತಿದ್ದೀವಿ ಅಂದರೆ ಕಂಪ್ಲೀಟಾಗಿ ನಮಗೆ 100% ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇದ್ದರೆ ನಾವು ನಾವು ಏನೇ ಒಂದು ವೀಡಿಯೋ ಮಾಡ್ತೀವಿ ಅಂತ ಅಂದ್ರೂ ಅದು ಯೂಸ್ ಆಗಲ್ಲ. ಯಾಕಂದರೆ ನಿಮಗೆ ಕಾನ್ಫಿಡೆಂಟ್ ಇರಲ್ಲ, ಆವಾಗ ನೀವು ಅದ್ರ ಬಗ್ಗೆ ಕರೆಕ್ಟಾಗಿ ಹೇಳೋದಕ್ಕೆ ಆಗ್ತಿರಲ್ಲ, ವೀಡಿಯೋ ನಿಮಗೆ ಸರಿಯಾಗಿ ಅನಿಸ್ತಾ ಇರಲ್ಲ. ಸೊ ಈ ಥರ ಎಲ್ಲ ಆದಾಗ ನಾವೇ ಕಾನ್ಫಿಡೆಂಟ್ ಇದ್ದಾಗ ವೀಡಿಯೋ ಕೂಡ ರನ್ ಆಗೋದು ಕಷ್ಟ, ಅದನ್ನು ಜನಗಳಿಗೆ ಸೇರೋದು ಕಷ್ಟ. ಯಾಕಂದರೆ ಯಾರು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೋ ಅದ್ರ ಬಗ್ಗೆ ಮಾತ್ರ ವೀಡಿಯೋ ಮಾಡಿ. ಸೊ ಕನ್ಸಿಸ್ಟೆಂಟ್ ಆಗಿರಿ. ನಿಮಗೆ ಗೊತ್ತಿರೋವಂಥ ಒಂದು ಕಂಟೆಂಟನ್ನು ತೊಗೊಳ್ಳಿ. ವ್ಲಾಗ್ ಮಾಡ್ತೀರಾ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತೀರಾ, ಅಥವಾ ಕುಕಿಂಗ್ ಮಾಡ್ತಿದ್ದೀರಾ, ಅಥವಾ ರಂಗೋಲಿ ಡಿಸೈನ್ಸ್ ಮಾಡ್ತಾಯಿದ್ದೀರಾ, ಅಥವಾ ಟೆಕ್ ಚಾನಲ್ಲೇ ಮಾಡ್ತಾಯಿದ್ದೀರಾ, ಗೇಮಿಂಗ್ ಚಾನಲ್ ಮಾಡ್ತಿದ್ದೀರಾ, ಏನಾದರೂ ವಿಷಯ ತೊಗೊಳ್ಬೋದು. ಆದರೆ ಅದರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ನಾನು ಹೇಗೆ ಮಾಡಬೇಕು ಅನ್ನೋ ಐಡಿಯಾಸ್ ನಿಮಗಿರಬೇಕು. ಡಿಫ್ರೆಂಟಾಗಿ ಐಡಿಯಾಸ್ನ ಟ್ರೈ ಮಾಡಿ. ಬೇರೆಯವರು ವ್ಲಾಗ್ ನೋಡಿ, ಬೇರೆಯವರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಾನಲ್ ನೋಡಿ, ಕುಕಿಂಗ್ ಚಾನಲ್ ನೋಡಿ, ಅವ್ರು ಹೇಗೆಲ್ಲ ಸೆಟಪ್ಸ್ನ ಮಾಡಿರ್ತಾರೆ. ಮೀನ್ಸ್ ಅವರು ಎಷ್ಟು ಚೆನ್ನಾಗಿ ಜೋಡಿಸ್ಕೊಳ್ತಾರೆ, ಎಷ್ಟು ಚೆನ್ನಾಗಿ ಅವ್ರದ್ದು ವಿಡಿಯೋ ಲೈಟ್ನಿಂಗ್ ಎಷ್ಟು ಚೆನ್ನಾಗಿದೆ, ಬ್ರೈಟ್ ಆಗಿದೆ, ಅದೆಲ್ಲದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸುಮ್ಮನೆ ನಾವು ವೀಡಿಯೋ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಆಗೋದಿಲ್ಲ. ಬೆಳಕಿರೋ ಕಡೆ ಅಂತ ಅಡುಗೆ ಮಾಡಬೇಕು. ಕೆಲವರೆಲ್ಲ ಅದಕ್ಕೆ ಅಂತಲೇ ಕಿಚನ್ ಬಿಟ್ಟು ಸಪ್ರೇಟ್ ಒಂದು ಏರಿಯಾದಲ್ಲಿ ಬೆಳಕಿರೋ ಕಡೆ ಅಡುಗೆ ಮಾಡ್ತಾರೆ. ಯಾಕಂದರೆ ಮೊಬೈಲಲ್ಲಿ ಅಷ್ಟು ಒಳ್ಳೆ ಕ್ಲಾರಿಟಿ ಇರೋಲ್ಲ ಅನ್ನೋದಕ್ಕೋಸ್ಕರ ಒಳ್ಳೆ ಬೆಳಕಿರೋ ಕಡೆ ವೀಡಿಯೋ ಮಾಡಿರ್ತಾರೆ. ಸೊ ಅದು ಕೂಡ ತುಂಬ ಮೇಯ್ನ್ ಆಗುತ್ತೆ. ನಿಮ್ಮ ಒಂದು ಏನು ವೀಡಿಯೋಸ್ ನೀವು ಮಾಡ್ತಾ ಇರ್ತೀರಾ ಆ ಏರಿಯಾ ತುಂಬ ಬ್ರೈಟ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿಯಾಗಿ ನೋಡ್ಕೊಳ್ಳಿ. ಆದಷ್ಟು ಎಲ್ಲ ನೀವು ವ್ಲಾಗ್ ಮಾಡ್ತಿದ್ದೀರಾ, ನೀವು ಸುಮ್ಮನೆ ಹಾಗೆ ಕೆಲಸ ಮಾಡ್ತಿದ್ದೀರಾ ಅಂದರೂ ಕೂಡ ನಿಮ್ಮ ಒಂದು ಆ್ಯಂಗಲ್, ನೀವು ಎಲ್ಲಿ ಫೋನ್ ಇಡ್ತೀರಾ ಆ ಆ್ಯಂಗಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲದನ್ನು ಕೂಡ ಮ್ಯಾಟರ್ ಆಗುತ್ತೆ ಒಂದು ವಿಡಿಯೋ ಮಾಡುವಾಗ. ಸೊ ರಂಗೋಲಿ ಡಿಸೈನ್ಸ್ ತೋರಿಸ್ತಿದ್ದೀರಾ ಅಂದರೂ ಕೆಲವ್ರು ಹೇಳಿದ್ದೆ ನಾನು, ಬ್ಲ್ಯಾಕ್ ಒಂದು ಬೋರ್ಡ್ನ ಅದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಮರದ್ದು ಒಂದು ಹಲ್ಗೆ ಥರ ಮಾಡಿಸ್ಕೊಳ್ಳಿ. ಅದ್ರ ಮೇಲೆ ಮೊಬೈಲ್ನ ಕರೆಕ್ಟಾಗಿ ಫೋಕಸ್ ಮಾಡಿಡಿ. ಅಲ್ಲಾಡಿಸ್ತಾ ಇರಬೇಡಿ, ಯಾರ ಕೈಯಲ್ಲೂ ಕೊಡಬೇಡಿ. ಸ್ಟ್ಯಾಂಡಿಗೆ ಹಾಕಿ ಅದನ್ನು ಹ್ಯಾಂಗ್ ಮಾಡಿಬಿಟ್ಟು ಅದನ್ನು ನೀವು ನೀಟಾಗಿ ತೋರಿಸೋ ಥರ ಇರಬೇಕು. ಬೆಳಕು ಬ್ರೈಟಾಗಿರಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದನ್ನು ಇಷ್ಟಪಡ್ತಾರೆ ಜನ ಅಂತ ಕೂಡ ನಾನು ಹೇಳಿದ್ದೆ. ಸೊ ಅದನ್ನು ಕೂಡ ಕೆಲವರು ಫಾಲೋ ಮಾಡಿ ತುಂಬ ಚೆನ್ನಾಗಾಯಿತು ಅಂತ ಕೂಡ ಹಳೆ ವೀಡಿಯೋಸ್ಗೆ ತುಂಬ ಜನ ರಿಪ್ಲೈ ಕೂಡ ಮಾಡಿದ್ದಾರೆ, ಕಮೆಂಟ್ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಚೆನ್ನಾಗಿ ಟ್ರೈ ಮಾಡಿ. ಬೇರೆ ಥರ ಹೊಸ ಏನೇನೆಲ್ಲ ಯೂಟ್ಯೂಬ್ನಲ್ಲಿ ಜನ ಹೇಗೆಲ್ಲ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ, ಕ್ರಿಯೇಟಿವ್ ಆಗಿ ಮಾಡ್ತಿದ್ದಾರೆ ವೀಡಿಯೋಸ್ಗಳನ್ನ. ಸೊ ಆ ಥರ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ವೀಡಿಯೋಸ್ ಕೂಡ ವ್ಯೂಸ್ ಬರೋದಕ್ಕೆ ಚೆನ್ನಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಜನಗಳಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ವೀಡಿಯೋಸ್ ಮಾಡೋದ್ರಿಂದ ಜನಗಳು ನಮ್ಮ ಚಾನಲ್ ಕಡೆ, ನಮ್ಮ ವೀಡಿಯೋಸ್ ಕಡೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಸೊ ಇದು ಮೇನ್ ಪಾಯಿಂಟು, ಕನ್ಸಿಸ್ಟೆಂಟ್ ಆಗಿರೋದು. ನಿಮ್ಮ ವೀಡಿಯೋ ಒಂದು ಕ್ಲಾರಿಟಿ ಆಗಿರ್ಬೋದು, ಅದನ್ನು ಯಾವ ರೀತಿ ಮಾಡ್ತೀವಿ, ನಮ್ಮ ಕ್ರಿಯೇಟಿವಿಟಿ, ಇದೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕಂಟೆಂಟ್ ಕೂಡ ನಾನು ಹೇಳಿದಾಗೆ ನಿಮಗೆ 100% ನಂಬಿಕೆ ಇರುವಂಥದ್ದು ಅಂದರೆ ನಾನು ಇದರಲ್ಲಿ ಮಾಡ್ತೀನಿ, ನನಗೆ ಇದು ತುಂಬ ನಾಲೆಡ್ಜ್ ಇದೆ ಅನ್ನೋಂಥ ವಿಷಯಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲ ಕುಕಿಂಗ್ ಚಾನಲ್ ಮಾಡ್ತೀರಿ, ನಮ್ಮನೇಲಿ ಮಾಡಿದಷ್ಟು ನಾವು ಅಡುಗೆ ಮಾಡೋಣ ಅನ್ನೋ ಥರ ಬರಲ್ಲ. ಕೆಲವು ನಮಗೆ ಎಷ್ಟೋ ಕುಕಿಂಗ್ಗಳು ಗೊತ್ತಿದೆ ಅಂದಾಗ ಮಾತ್ರ ನಾವು ಕುಕಿಂಗ್ ಚಾನಲ್ನ ಆಫ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲ ಇನ್ನೊಂದು ಮಾಡ್ಬೋದು, ಏನಂದರೆ ಈಗ ಕೆಲವರು ಕೇಳ್ತಾರೆ, ಬೇರೆಯವ್ರ ಇದ್ರಲ್ಲಿ ಮಾಡಿರ್ತೀವಿ, ನಂತರದ್ದೇ ಕುಕಿಂಗ್ ಆಗಿರ್ಬೋದು, ಬೇರೆ ಒಂದು ಥೀಮ್ ಆಗಿರ್ಬೋದು, ಬೇರೆಯವ್ರು ಮಾಡಿದರೆ ನಮಗೆ ಕಾಪಿರೈಟ್ ಬರುತ್ತಾ ಅಂತ. ಸೊ ಆ ಥರ ಬರೋದಿಲ್ಲ. ಕೆಲವೊಂದು ಕಮೆಂಟ್ ಇದೆ, ಅಂದರೆ ಮೀನ್ಸ್ ಕೆಲವೊಂದು ವೀಡಿಯೋಸ್ಗಳಿದೆ ಏನಂತ ಅಂದರೆ ಕಂಟೆಂಟ್ ಕ್ರಿಯೇಟಿಂಗ್ ಸೇಮ್ ಆ್ಯಸ್ ಇಟ್ ಈಸ್ ನೀವು ಪ್ರಿಂಟ್ ಅವ್ರದ್ದೇ ವೀಡಿಯೋ ತಗೊಂಡು ನೀವು ಹಾಕಿದ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ ನಿಮ್ಮ ಒಂದು ವೀಡಿಯೋದಲ್ಲಿ ನೀವು ಮಾತಾಡಿರೋದಾಗಲಿ, ನೀವು ತೋರಿಸಿರೋ ರೆಸಿಪಿ ಸೇಮ್ ಇರ್ಬೋದು, ಬಟ್ ನೀವು ಹೇಳಿರ್ತೀರ, ನೀವು ಮಾಡೋ ರೀತಿ ಬೇರೆ ಇರ್ತೀರ, ನೀವು ಯೂಸ್ ಮಾಡಿರೋ ಸಾಮಾನುಗಳು ಬೇರೆ ಇರುತ್ತೆ. ಸೊ ಆವಾಗ ಕಾಪಿರೈಟ್ ಬರೋದಿಲ್ಲ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಹೆದರ್ಕೊಬಿಡ್ತು. ಕೆಲವರು ತುಂಬ ಹೆದರಿಸ್ತಾರೆ, ಹೀಗೆ ಮಾಡಿಬಿಡಿ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಸೊ ಆರಾಮಾಗಿ ನಿಮ್ಮ ಪಾಡಿಗೆ ನೀವು ವೀಡಿಯೋಸ್ನ ಮಾಡ್ತಾ ಹೋಗಿ, ಯಾವುದೇ ರೀತಿ ಟೆನ್ಷನ್ ಕೂಡ ತೊಗೊಳಕ್ಕೆ ಹೋಗಬೇಡಿ. ಬಟ್ ಕೆಲವೊಂದು ವಿಷಯಗಳನ್ನು ಮಾತ್ರ ನೀವು ಏನಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅದು ಹೇಳಿದ್ನಲ್ಲ, ಕಂಪ್ಲೀಟಾಗಿ ಒಬ್ಬರು ಮತ್ತು ಇನ್ನೊಬ್ಬರು ಯೂಟ್ಯೂಬ್ ಚಾನಲ್ದ ವೀಡಿಯೋನ ತಗೊಂಡು ನಿಮ್ಮ ಚಾನಲಲ್ಲಿ ಹಾಕೊಳ್ಳೋದಾಗಿರ್ಬೋದು, ಒಬ್ಬರು ನೇಮ್ನ ಇದನ್ನು ಹೆಸರುಗಳನ್ನು ಯೂಸ್ ಮಾಡಿರೋದಾಗ ಈ ಥರದ್ದು ಕೂಡ ಅವರೇನಾದರೂ ನಿಮ್ಮ ಮೇಲೆ ಅಲ್ಲಿ ಅವರು ಯೂಟ್ಯೂಬ್ನಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆಗಿರ್ಬೋದು, ಕಾಪಿರೈಟ್ ಕ್ಲೈಮ್ ಆಗಿರ್ಬೋದು, ಈ ರೀತಿ ಆಗುತ್ತೆ. ಬಟ್ ಆ ಥರ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಓನ್ ಏನಿರುತ್ತೆ ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಇನ್ನೊಂದು ಏನಂತಂದರೆ ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಆಗುತ್ತೆ ಅಂತ ಕೇಳಿದರೆ, ಸೊ ನಾನು ಹೇಳಿದಾಗ ಇವೆಲ್ಲ ಟಿಪ್ಸ್ನ ಫಾಲೋ ಮಾಡ್ತಾ ಬಂದರೆ ನಿಮ್ಮ ವೀಡಿಯೋಸ್ ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ. ನಿಮ್ಮ ವೀಡಿಯೋಸ್ ಯಾವಾಗ ರನ್ ಆಗ್ತಾ ಹೋಗುತ್ತೆ ಅದ್ರ ಪಾಡಿಗೆ ಅದು ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ರೆಗ್ಯುಲರ್ ಆಗಿರೋದ್ರಿಂದ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ. ಇದನ್ನೊಂದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನಂತಂದರೆ ನೀವು ರೆಗ್ಯುಲರ್ ವೀಡಿಯೋಸ್ ಹಾಕ್ತಿರ್ಬೇಕು. ಅಂದರೆ ನಾವು ಕಾಮನ್ ಸೆನ್ಸಲ್ಲಿ ಯೂಸ್ ಮಾಡಬೇಕು. ಕೆಲವ್ರನ್ನೆಲ್ಲ ನನಗೆ ಮೊನ್ನೆ ಬ್ಯಾಡ್ ಕಮೆಂಟ್ಸ್ನೇ ಹಾಕಿದ್ರು. ಅಂದರೆ ಸುಮ್ಮನೆ ಹೇಳ್ತಿದ್ದಾರೆ, ಹೇಳೋ ವಿಷಯ ಹೇಳಿಲ್ಲ, ವಾಚ್ ಟೈಮ್ ಹೆಂಗೆ ಕಂಪ್ಲೀಟ್ ಮಾಡಬೇಕು ಅಂತಲೇ ಹೇಳಿಲ್ಲ, ಸುಮ್ಮನೆ ಎದ್ದು ಹಾಕಿದ್ದಾರೆ, ತಮ್ಮನೆಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ನಾನು ಮರ್ತೋಯ್ತು. ಬಟ್
ಒಂದು ಸ್ವಲ್ಪ ಥಿಂಕ್ ಮಾಡಿ, ನಮ್ಮ ವ್ಯೂಸ್ ತುಂಬ ಚೆನ್ನಾಗಿ ಓಡ್ತಾ ಹೋಯಿತು, ವ್ಯೂಸ್ ತುಂಬ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕಲಿ ನಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ವ್ಯೂಸ್ ಚೆನ್ನಾಗಿದೆ, ರನ್ ಆಗ್ತಾ ಇದೆ ವೀಡಿಯೋಸ್, ದಿನಕ್ಕೆ ಒಂದು 300ರಿಂದ 500, 500ರಿಂದ 1000 ಈ ಥರ ನಮ್ಮ ಚಾನಲ್ಗೆ ವ್ಯೂಸ್ ಬರ್ತಾ ಇದೆ ಅಂದರೆ ಅಷ್ಟು ಜನ ನೋಡಿರೋದು, ಎಷ್ಟು ನಿಮಿಷ ನೋಡಿರ್ತಾರೆ ಅದು ನಮಗೆ ಕೌಂಟ್ ಆಗಲೇಬೇಕಲ್ವಾ. ಸೊ ವಾಚ್ ಟೈಮ್ ಆಟೋಮೆಟಿಕಾಗಿ ರೈಸ್ ಆಗ್ತಾ ಹೋಗುತ್ತೆ. ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಕು ಅಲ್ವಾ. ನಾನು ಹೇಳೋದೇನೆಂದರೆ ನಮ್ಮ ಕನ್ಸಿಸ್ಟೆನ್ಸಿ ಮೇನು. ಸುಮ್ಮನೆ ನಾವು ವೀಡಿಯೋ ಮಾಡಿದೆ, ಜನಕ್ಕೆ ಇಷ್ಟ ಆಗದೇ ಇರೋ ಥರ ವೀಡಿಯೋ ಕೊಟ್ಬಿಟ್ಟು ನಮ್ಮ ಚಾನಲ್ ಯಾಕೆ ಓಡ್ತಾ ಇಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚಾನಲಲ್ಲಿ ವಾಚ್ ಟೈಮ್ ಬರೋದಿಲ್ಲ ಅಥವಾ ವ್ಯೂಸ್ ಬರೋದಿಲ್ಲ, ಏನೂ ಆಗೋದಿಲ್ಲ. ಬಟ್ ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟು ನಿಧಾನ ಕೂತ್ಕೊಂಡು ಯೋಚನೆ ಮಾಡಿ, ನಿಮಗೆ ಯಾವ ಕಂಟೆಂಟ್ ಬಗ್ಗೆ ನಿಮಗೆ ಐಡಿಯಾಸ್ ಇದೆ, ನಾನು ಏನು ಮಾಡಬಹುದು, ಫಸ್ಟ್ ಅದನ್ನು ಸ್ಕ್ರಿಪ್ಟಿಂಗ್ ಮಾಡ್ಕೊಳ್ಳಿ. ನಾನು ಹೇಳೋದು ಯಾವಾಗಲೂ ಸ್ಕ್ರಿಪ್ಟಿಂಗ್ ಬರೆದಿಟ್ಕೊಳ್ಳಿ ಒಂದು ಕಡೆ ನೀಟಾಗಿ. ನಿಮಗೆ ಮರ್ತೋಗುತ್ತೆ ಅಂದರೆ ಅದನ್ನ ಬಗ್ಗೆ ನಿಮಗೆ ಯಾವಾಗ ಒಂದು ಥಾಟ್ ನೆನಪಾಗುತ್ತೋ ಇಂಥ ವೀಡಿಯೋ ಮಾಡಬೇಕು ಅಂದಾಗ ಒಂದು ಕಡೆ ಬರೆದಿಟ್ಕೊಂಡ್ಬಿಡಿ ಅದನ್ನು. ಸೊ ಅದ್ರ ಪ್ರಕಾರನೇ ನೀವು ವೀಡಿಯೋ ಮಾಡ್ತಾ ಹೋಗಿ. ಒಂದು ದಿವಸಕ್ಕೆ 2ರಿಂದ 3 ವೀಡಿಯೋ ಮಾಡ್ಕೊಳ್ಳಿ, ಅದನ್ನು ಒಂದು 2 ದಿವಸ ಗ್ಯಾಪಲ್ಲಿ ಬಿಡ್ತಾ ಹೋಗಿ. ಬಟ್ ಕನ್ಸಿಸ್ಟೆಂಟಾಗಿ ಇದ್ದರೆ ಒಟ್ಟು 2 ದಿವಸ 3 ದಿವಸ ಗ್ಯಾಪಲ್ಲಿ ನೀವು ವೀಡಿಯೋಸ್ ಹಾಕ್ತೀನಿ ಅಂದ್ರೂ ನೀವು ಅದು ಕನ್ಸಿಸ್ಟೆಂಟಾಗಿ ಹಾಕ್ತಾ ಹೋಗಿ. ಜನ ಒಂದು ಫ್ಲೋನಲ್ಲಿ ನಿಮ್ಮ ಒಂದು ವೀಡಿಯೋಸ್ನ ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದ್ಸರಿ ನಿಮ್ಮನ್ನು ವೀಡಿಯೋ ವಾಚ್ ಮಾಡಿದ್ರು ಅಂದರೆ ನೆಕ್ಸ್ಟ್ ನೀವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅವರಿಗೆ ಬೇಗ ನೋಟಿಫಿಕೇಶನ್ ಹೋಗುತ್ತೆ ಆ್ಯಂಡ್ ಅವರಿಗೆ ತೋರಿಸುತ್ತೆ. ಅವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ನಿಮ್ಮ ವೀಡಿಯೋ ಅವ್ರ ಮುಂದೆ ಬರುತ್ತೆ. ಸೊ ಆವಾಗ ಮತ್ತೆ ಏನೋ ಹೊಸ ವಿಷಯ ಇದೆ, ತಮ್ನೇಲೆಲ್ಲ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸಿದ ತಕ್ಷಣ ವೀಡಿಯೋ ಓಪನ್ ಮಾಡ್ತಾರೆ. ಸೊ ತಮ್ನೇಲ್ ಕೂಡ ಇಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ತಮ್ನೇಲ್ ವಿಷಯ ಬಂದಿದ್ದರಿಂದ ಹೇಳ್ತಾ ಇದ್ದೀನಿ, ತಮ್ನೇಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ತಮ್ನೇಲ್ ನೋಡಿದ್ರೆ ನಮ್ಮ ಏನು ವೀಡಿಯೋದಲ್ಲಿ ವಿಷಯಗಳಿದೆ ಅದೆಲ್ಲ ತಮ್ನೇಲಲ್ಲಿ ಇರೋ ಥರ ನೀವು ಕಂಪ್ಲೀಟಾಗಿ ತಮ್ನೇಲಲ್ಲಿ ನೀವು ಅದರಲ್ಲಿ ಹೇಳಬೇಕು, ಮೆನ್ಷನ್ ಮಾಡಬೇಕು. ಅವ್ರಿಗೆ ಅದನ್ನು ತೆಗೆದು ನೋಡೋಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ಥರ ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡ್ಕೊಳ್ಳಿ. ತಮ್ನೇಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕ್ಯಾನ್ವಲ್ ಆಗಿರ್ಬೋದು, ಪಿಕ್ಸೆಲಲ್ಲಿ ಆಗಿರ್ಬೋದು, ಇನ್ಶಾಟಲ್ಲಿ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಾನು ಇನ್ನೂ ಒಂದು 2-3 ತಮ್ನೇಲ್ ಆ್ಯಪ್ನ ಕೈನ್ ಮಾಸ್ಟರಲ್ಲಿ ಇದೆಲ್ಲದನ್ನು ಕೂಡ ತೋರಿಸಿದ್ದೀನಿ ನಾನು ತಮ್ನೇಲ್ನ ಹೇಗೆ ಮಾಡೋದು ಅಂತೇಳಿ. ಆ ವೀಡಿಯೋಸ್ ಲಿಂಕ್ನ ಆದರೆ ಕೊಟ್ಟಿರ್ತೀನಿ. ಇಲ್ಲಾಂದರೆ ನನ್ನ ಚಾನಲಲ್ಲಿ ಓಲ್ಡೆಸ್ಟ್ ವೀಡಿಯೋ ಅಥವಾ ನಾರ್ಮಲ್ ವೀಡಿಯೋಸ್ಗೆ ಹೋಗಿ ಚೆಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಆಲ್ಮೋಸ್ಟ್ ಯೂಟ್ಯೂಬ್ ರಿಲೇಟೆಡ್ ತುಂಬ ವಿಷಯಗಳಿದೆ. ಹೇಗೆ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಕೂಡ ನನ್ನ ಚಾನಲಲ್ಲಿದೆ. ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ಇದೆ, ಹೇಗೆ ಎಡಿಟಿಂಗ್ ಮಾಡಬೇಕು, ಬೇಸಿಕ್ ಏನೇನು ಬೇಕು ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲಿ ಇರುತ್ತೆ. ಹೋಗಿ ಆ ವಿಡಿಯೋನ ವಾಚ್ ಮಾಡಿ ನಿಮಗೆ ಹೊಸ ಚಾನಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಕೂಡ ಚೆನ್ನಾಗಿ ಗ್ರೋ ಆಗಿ ಮಂತ್ಲಿ ಎಷ್ಟೊಂದು ಅರ್ನಿಂಗ್ ತೊಗೊಳೋರು ಇದ್ದಾರೆ, ಲಕ್ಷ ಅರ್ನಿಂಗ್ ತೊಗೊಳ್ತೀರಿ ಯೂಟ್ಯೂಬಿಂದ. ಸೊ ನೀವು ಕೂಡ ಆ ರೀತಿಯಾಗಿ ಅರ್ನಿಂಗ್ ಮಾಡ್ಕೊಳ್ಳಿ ಅನ್ನೋದು ನನ್ನ ವಿಶಸ್. ಸೊ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ನಾನು ಹೇಳಿದಾಗೆ ಮೇನ್ ವೀಡಿಯೋದು ಪಾಯಿಂಟ್ ಇದು ಬಂದುಬಿಡ್ತೀನಿ. ಇನ್ನೊಂದೇನೆಂದರೆ ತುಂಬ ಜನ ಕೇಳ್ತಾ ಇದ್ದರೆ ವಾಚ್ ಟೈಮ್ ಯಾಕೆ ಡಿಕ್ರೀಸ್ ಆಗ್ತಿದೆ, ನಾನು ವಾಚ್ ಟೈಮಲ್ಲಿ ಡಿಕ್ರೀಸ್ ಅಂತ ತೋರಿಸಿದೆ ಅಂತ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ವಾಚ್ ಟೈಮ್ ಯಾವಾಗಲೂ ಡಿಕ್ರೀಸ್ ಆಗಲ್ಲ. ನಾನು ಆದಷ್ಟು ಅರ್ಥ ಆಗೋ ರೀತಿಯಲ್ಲಿ ಇವಾಗ ನಿಧಾನವಾಗಿ ಹೇಳ್ತೀನಿ. ಏನಂತಂದರೆ ಒಂದು ವಾಚ್ ಟೈಮ್ ನೀವು ಒಂದು ವಾರ ನೀವು ವೀಡಿಯೋ ಹಾಕಿರ್ತಾರೆ, ಕಂಟಿನ್ಯೂಸ್ ಆಗಿ ಒಂದು ಡೇ ಬಿಡ್ದಂಗೆ ವೀಡಿಯೋ ಹಾಕಿರ್ತಾರೆ. ಒಂದು ವಾರ ಅಂದರೆ 7 ಡೇಸ್ ಅಂತ ತೊಗೊಂಡಿರುತ್ತೆ ಆಯಿತಾ. ಯೂಟ್ಯೂಬ್ನಲ್ಲಿ 7 ಡೇಸ್ ನೀವು ಒಂದು 15 ದಿವಸ ತನಕ ಗ್ರಾಫ್ ಮೇಲೆ ತೋರಿಸ್ತಿರುತ್ತೆ. ವಾಚ್ ಟೈಮ್ ಯಾವಾಗಲೂ ಆರಾಮಾಗಿ ಮೇಲೆ ತೋರಿಸ್ತಾ ಇರುತ್ತೆ. ಎಷ್ಟಿರುತ್ತೆ, ಒಂದು 300 ಅಂತ ತೋರಿಸ್ಬಿಟ್ಟು ಅದು ವಾಚ್ ಟೈಮ್ ಅಂತ ತೋರಿಸ್ತಾ ಇರುತ್ತೆ. 300 ವಾಚ್ ಟೈಮ್ ಅಂತ ತೋರಿಸ್ತಾ ಇರುತ್ತೆ. ಸೊ ಅದೆಷ್ಟು ತೋರಿಸ್ತಿರುವಾಗ ನೀವು ಅದಾದಮೇಲೆ ಒಂದು ವಾರ ವೀಡಿಯೋಸ್ ಮಾಡಿರಲ್ಲ, 15 ದಿವಸ ಓಡಿರುತ್ತೆ, ಅದು ಆರಾಮಾಗಿ ಮೇಲಿರುತ್ತೆ. ಅದಾದಮೇಲೆ ಮತ್ತೆ ಒಂದು ವಾರ ನೀವು ಗ್ಯಾಪ್ ಕೊಡ್ತೀರಾ. ಸೊ ಅವಾಗ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ನಿಮ್ಮ ಆರಾಮಾಗಿ ಡೌನ್ ತೋರಿಸ್ತಿರುತ್ತೆ. 200 ವ್ಯೂಸ್ ಅಂತ ಹಿಂಗೆ ತೋರಿಸಿ ನೀವೇನು ಅಂದ್ಕೊಂಡ್ಬಿಡ್ತೀರಾ, 300 ಇತ್ತು ಡಿಕ್ರೀಸ್ ಆಗಿ 200 ಬಂದಿದೆ ಅಂತ ನೀವು ಅಂದ್ಕೊತೀರಾ. ಅದು ಆ ರೀತಿ ಆಗಿರೋದಿಲ್ಲ. ಏನಂತಂದರೆ ವಾಚ್ ಟೈಮ್ ನಿಮ್ಮದು 300 ಇದೆ, ಲಾಸ್ಟ್ 15 ಡೇಸ್ ನಿಮ್ಮದು ವಾಚ್ ಟೈಮ್ ಇಷ್ಟಿತ್ತು. ಈ ವಾರ ಆಗಲೇ ಇಷ್ಟು ಡೌನ್ ಆಗಿದೆ, ಲಾಸ್ಟ್ 7 ಡೇಸಲ್ಲಿ ಇಷ್ಟು ಡೌನ್ ಆಗಿದೆ ಅಂತ ತೋರಿಸಿದ್ರೆ ಆವಾಗ 300 ವ್ಯೂಸ್ ಇತ್ತು ಲಾಸ್ಟ್ 7 ಡೇಸಲ್ಲಿ. ಈ ಲಾಸ್ಟ್ 7 ಡೇಸಲ್ಲಿ ನಿಮ್ದು 200 ವ್ಯೂಸ್ ಇದೆ ಅಂತ ತೋರಿಸುತ್ತೆ. ಸೊ ಆರಾಮಾಗಿ ಡೌನ್ ತೋರಿಸೋದು ಏನಕ್ಕೆ ಅಂದರೆ ಲಾಸ್ಟ್ ವೀಕಲ್ಲಿ 300 ಇದ್ದು ಈ ವೀಕಲ್ಲಿ 200 ಇದೆ ಅಂತ ಅಷ್ಟೇ ತೋರಿಸುತ್ತೆ ಹೊರತು ನಿಮ್ಮದು 100 ಲೆಸ್ ಆಗಿದೆ ಅಂತ ಯಾವತ್ತೂ ಅಲ್ಲ. ಸೊ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಅರ್ಥ ಆಗಿದ್ರೆ ಹಳೆಯದು ಇನ್ನೂ ನಿಜವಾಗ್ಲೂ ತುಂಬ ವಾಚ್ ಟೈಮ್ ರಿಲೇಟೆಡ್ ವೀಡಿಯೋಸ್ ಇದೆ, ಅದನ್ನೆಲ್ಲ ವಾಚ್ ಮಾಡಿ ಅಂತ ಹೇಳ್ತಾ. ಸೊ ವಾಚ್ ಟೈಮ್ ಕಂಪ್ಲೀಟ್ ಆಗಿ ಮೇನ್ ಬೇಕಾಗಿರೋದಂದರೆ ವ್ಯೂಸ್ ಚೆನ್ನಾಗಿ ಇಟ್ಕೊಂಡ್ರೆ, ವೀಡಿಯೋ ಚೆನ್ನಾಗಿ ರನ್ ಆಗ್ತಾ ಹೋದರೆ ವಾಚ್ ಟೈಮ್ ಆಟೋಮೆಟಿಕಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.